ಬೆಂಗಳೂರು. ಇನ್ನು ಉಳಿದಂತೆ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಸ್ಥಿತಿ, ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಮ್ಮ ಪ್ರತಿನಿಧಿಗಳಿಂದ ತಿಳ್ಕೊಳ್ತೀನಿ. ಮತ್ತೊಂದು ಕಡೆಯಲ್ಲಿ ನೌಕರರಿಗೆ ಬಿಗ್ ಶಾಕ್. ಕೆಲಸ ಬಿಟ್ಟು ಮುಷ್ಕರಕ್ಕೆ ಇಳಿದವರ ಸಂಬಳಕ್ಕೆ ಕತ್ರಿ ಬೀಳುತ್ತಾ? ನೋ ವರ್ಕ್ ನೋ ವೇಜಸ್ ನೋಟಿಸ್ ಜಾರಿ ಬರುತ್ತೆ. ಹುಬ್ಬಳ್ಳಿಯಲ್ಲಿ ಟಿವಿ9ಗೆ ಎಂಡಿ ಪ್ರಿಯಾಂಕಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಂಡಿಯವರು ವೈದ್ಯಕೀಯ ರಜೆಯನ್ನು ಹೊರತುಪಡಿಸಿ ಬೇರೆಯವರಿಗೆ ರಜಾ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಏನ್ ಮಾತನಾಡಿದ್ದಾರೆ ನೋಡೋಣ. ಮಾಡಿಸ್ಬೇಕು ಅಂದರೆ ಈಗ ನಮ್ಮ ನೌಕರರ ಕೂಟ ಏನು ಇವತ್ತು ಬೆಂಗಳೂರು ಚಲೋ ಅಂತ ಘೋಷಣೆ ಮಾಡಿದ್ರು. ನಾವು 2 ದಿನ ಹಿಂದೆನೇ ಆ್ಯಕ್ಚುಲಿ ನಮ್ಮಲ್ಲಿ ಕೆಲಸ ಮಾಡಿಲ್ಲ ಅಂದರೆ ವೇಜ್ ಇಲ್ಲ, ಸಂಬಳ ಇಲ್ಲ, ನೋ ವರ್ಕ್ ನೋ ವೇಜ್ ಅನ್ನೋ ಆರ್ಡರನ್ನು ಈಗಾಗಲೇ ಇಶ್ಯೂ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಮುಷ್ಕರ ಒಂದು ದಾರಿ ಇಲ್ಲ. ಮಾತುಕತೆ ಮೇಲೆ ಎಲ್ಲನೂ ಸರಿ ಮಾಡಿಸ್ಬೇಕು ಅಂತ ಅವ್ರ ಹತ್ರನೂ ವಿನಂತಿ ಮಾಡಿದ್ದೀವಿ. ಮತ್ತು ಇವತ್ತು ನಮಗೆ ಯಾವುದೇ ವಾಯುವ್ಯಕ್ಕೆ ಸಂಬಂಧಪಟ್ಟು ಆಪ್ರೇಷನ್ಸಲ್ಲಿ ಏನೂ ತೊಂದರೆ ಆಗಿಲ್ಲ. ಈ 1 ಗಂಟೆವರೆಗೆ ಏನು ನಮಗೆ ಗಾಡಿಗಳು ನಿರ್ಗಮನ ಆಗಬೇಕು ಅವಷ್ಟು ಆಗಿದೆ. 100% ಆಪ್ರೇಷನ್ಸ್ ಆಗ್ತಾಯಿದೆ. ನಮಗೆ ಈಗ 5300 ಬಸ್ಸಸ್ ಇದೆ ನಮ್ಮಲ್ಲಿ. ನಾವು ಸರಾಸರಿಯಾಗಿ 4800 4900 ಶೆಡ್ಯೂಲ್ಸ್ ಆಪ್ರೇಟ್ ಮಾಡ್ತೀವಿ. ಈಗ ನಮ್ಮದೇನು ಇವತ್ತಿದೆ ಅದನ್ನು ನಾಳೆನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಎಲ್ಲ ಸ್ಮೂಗ್ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಹುಬ್ಬಳ್ಳಿಯಿಂದ ಸಂಜಯ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸಂಜಯ್, ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಎಂಡಿ ಕೂಡ ಹೇಳ್ತಾ ಇದ್ದಾರೆ ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡಿಲ್ಲ ಅಂತ. ವೆರಿ ಸಿಂಪಲ್, ಅದು ಇವಾಗಲ್ಲ, 2 ತಿಂಗಳ ಹಿಂದೆನೇ ಈ ರೀತಿಯಾಗಿ ಒಂದು ನೋಟಿಸ್ ಕೊಟ್ಟಿದ್ವಿ ಅಂತ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದರ ಬಿಸಿ ನೌಕರರಿಗೂ ಕೂಡ ತಟ್ಟದಾಗಿದೆಯಾ? ಒಂದು ವೇಳೆ ನಾವು ಬಂದ್ ಇಳಿದ್ವಿ ಅಂತಂದ್ರೆ ಇವೆಲ್ಲವನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ, ಸ್ಯಾಲ್ರಿನೂ ಸಿಗೋದಿಲ್ಲ. ಸೊ ಹೇಗೆ ಕಾಣಿಸ್ತಾ ಇದೆ ಸಂಜಯ್ ಹುಬ್ಬಳ್ಳಿ? ಚೈತ್ರ, ಸಾರಿಗೆ ನೌಕರರ ಮುಷ್ಕರದ ಬಿಸಿ ಸದ್ಯ ಇನ್ನೂ ಕೂಡ ಹುಬ್ಬಳ್ಳಿಗೆ ತಟ್ಟಿಲ್ಲ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಬಹುತೇಕ ನೌಕರರು ಕೂಡ ಇಂದು ಕೆಲಸಕ್ಕೆ ಹಾಜರಾಗಿರೋದು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸರಿಸುಮಾರು 5300 ಬಸ್ಗಳು ಪ್ರತಿನಿತ್ಯ ಓಡಾಡ್ತವೆ. ಪ್ರತಿ ಬಸ್ಗಳು ಕೂಡ ಇವತ್ತು ಓಡಾಡ್ತಾ ಇರುವಂಥದ್ದು. ಇದಕ್ಕೆ ನಾನು ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ದೃಶ್ಯಗಳಲ್ಲಿ ಕೂಡ ತಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಹುಬ್ಬಳ್ಳಿಯಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಮತ್ತು ಬೇರೆ ರಾಜ್ಯಗಳಿಗೂ ಕೂಡ ಏನು ಬಸ್ಗಳು ಪ್ರತಿನಿತ್ಯ ಹೋಗಬೇಕಾಗಿತ್ತು, ಎಲ್ಲ ಬಸ್ಗಳು ಕೂಡ ಹೋಗ್ತಾ ಇರುವಂಥದ್ದು. ಶೆಡ್ಯೂಲ್ ಪ್ರಕಾರ ಪ್ರತಿಯೊಂದು ಬಸ್ಗಳು ಹೋಗ್ತಾ ಇರೋದು. ಪ್ರತಿಯೊಬ್ಬ ಚಾಲಕರು ಮತ್ತು ನಿರ್ವಾಹಕರು ಕೆಲಸಕ್ಕೆ ಹಾಜರಾಗಿರುವಂಥದ್ದು. ಈ 2 ದಿನದ ಹಿಂದೆಯೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಂಡಿ ಪ್ರಿಯಾಂಕ್ ಅವರು ಎಲ್ಲ ಸಿಬ್ಬಂದಿಗೆ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಯಾರು ಕೆಲಸಕ್ಕೆ ಹಾಜರಾಗೋದಿಲ್ವೋ ಅವರಿಗೆ ಸಂಬಳವನ್ನು ಕೊಡೋದಿಲ್ಲ ಅನ್ನೋಂಥದ್ದೊಂದು ನೋಟಿಸನ್ನು ನೀಡಿರುವಂಥದ್ದು. ಆದರೆ ಯಾರು ಇವತ್ತು ವೀಕ್ಲಿ ಆಫ್ ಇತ್ತು ಅಂಥವ್ರು ಮಾತ್ರ ಬೆಂಗಳೂರು ಚಲೋ ಅದರಲ್ಲಿ ಪ್ರತಿಭಟನೆ ಭಾಗಕ್ಕೆ ಹೋಗಿದ್ದಾರೆ. ಬಹುತೇಕ ಉಳಿದ ಎಲ್ಲ ನೌಕರರು ಕೂಡ ಇವತ್ತು ಕೆಲಸಕ್ಕೆ ಹಾಜರಾಗಿರುವಂಥದ್ದು. ಹೀಗಾಗಿ ಸದ್ಯ ಯಾವುದೇ ರೀತಿಯಿಂದಲೇ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿಲ್ಲ. ದೈನಂದಿನಂತೆ ಬಸ್ಗಳ ಸಂಚಾರ ಓಡಾಟ ಇರುವಂಥದ್ದು. ಆದರೆ ಎಂಡಿ ಅವರು ಹೇಳ್ತಾ ಇರೋದಂತೆ ನಾವೆಲ್ಲರೂ ಕೂಡ ಎಸ್ಮಾ ಅಡಿಯಲ್ಲಿ ಬರ್ತೇವೆ, ಅಂದರೆ ಸಾರಿಗೆ ಸಂಸ್ಥೆಯ ನೌಕರರು ಎಲ್ಲರೂ ಕೂಡ ಎಸ್ಮಾ ಅಡಿಯಲ್ಲಿ ಬರ್ತೇವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರದಲ್ಲಿ ತಮ್ಮ ಸಿಬ್ಬಂದಿ ಭಾಗಿಯಾಗಬಾರ್ದು, ಎಲ್ಲವನ್ನೂ ಕೂಡ ಮಾತುಕತೆ ಮುಖಾಂತರವೇ ಬಗೆಹರಿಸಿಕೊಳ್ಳಬೇಕು ಅನ್ನೋದೊಂದು ಮಾತನ್ನ ಸಿಬ್ಬಂದಿಗೆ ಹೇಳಿರುವಂಥದ್ದು. ಆದರೆ ಸಿಬ್ಬಂದಿ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ 4 ಗಂಟೆಯ ನಂತರ ನಿರ್ಧಾರವಾಗಲಂಥದ್ದು. 4 ಗಂಟೆಯ ನಂತರ ಏನೋ ಯೂನಿಯನ್ದವ್ರು ಹೇಳ್ತಾರೆ ಆ ರೀತಿ ನಾವೆಲ್ಲರೂ ಕೂಡ ನಡೆದುಕೊಳ್ಳಿವೆ ಅನ್ನೋ ಮಾತನ್ನ ಇದನ್ನ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂಥದ್ದು. ಚೈತ್ರ, ರೈಟ್. ಸಂಜಯ್, ಹಾಗೆ ಸಂಪರ್ಕದಲ್ಲಿರಿ. ಬೆಳಗಾವಿಯಿಂದ ಸಹದೇವ್ ಮಾನೆ ಕೂಡ ಲೈವ್ ನಲ್ಲಿದ್ದಾರೆ. ಸಹದೇವ್ ಮಾನೆ, ಬೆಳಗಾವಿಯಲ್ಲಿ ಅಂಥದ್ದೇನ್ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಅನ್ಕೋಬಹುದು. ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ ಹೊರತು ಬಸ್ನ ಸಂಚಾರ ಎಂದಿನಂತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಬಸ್ ನಿಲ್ದಾಣದಲ್ಲಿ 100 ಬಸ್ಗಳ ಸಂಚಾರ ಇದೆ. ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಹಲವೆಡೆ ಬಸ್ಗಳು ಸಂಚರಿಸ್ತಾ ಇದೆ. ಸಹದೇವ್ ಮಾನೆ, ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಅಂತ ಚೇಂಜಸ್ಗಳು ಏನೂ ಇಲ್ಲ, ಬಸ್ನ ಸಂಚಾರ ಯಥಾಸ್ಥಿತಿ ಇದೆ ಅಂತ ಹೇಳಿದ್ರೆ ಬಂದ ಬಿಸಿ ಅಲ್ಲಿವರೆಗೂ ಹೋಗಿಲ್ಲ, ಬೆಳಗಾವಿವರೆಗೂ ಕೂಡ ಬಂದಿಲ್ಲ ಅಂತ ಅನ್ಕೋಬಹುದಾ? ಹೌದು ಚೈತ್ರ, ಏನು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈ ಒಂದು ಸಾರಿಗೆ ನೌಕರರ ಮುಷ್ಕರ ಏನಿದೆ ಅದರ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ನಾನೀಗ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಸದ್ಯ ಈಗ ಬಹುತೇಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಆಗಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಆದರೆ ಎಂದಿನಂತೆ ಬಸ್ಗಳ ಓಡಾಟ ಮಾತ್ರ ನಿರಂತರವಾಗಿ ನಡೀತಾ ಇರುವಂಥದ್ದು. ಯಾವೊಂದು ಬಸ್ಗಳಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾ ಇಲ್ಲ. ನೆರೆಯ ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ಗೋವಾ ಆಗಿರ್ಬೋದು, ಅದರ ಜೊತೆಗೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಇಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂಥ ಬಸ್ಗಳು ಎಂದಿನಂತೆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಸುಮಾರು 1500ಕ್ಕೂ ಅಧಿಕ ಬಸ್ಗಳ ಸಂಚಾರ ಈ ಒಂದು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಿಂದಲೇ ನಡೀತಾ ಇತ್ತು. ಸೊ ಅವೆಲ್ಲವೂ ಕೂಡ ಈಗ ಸಂಚರಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಏನು ಮುಷ್ಕರ ನಡೀತಾ ಇದೆ, ವೇತನ ಪರಿಷ್ಕರಣೆ, ಅದರ ಜೊತೆಗೆ 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಮುಷ್ಕರ ನಡೀತಾ ಇರುವಂಥದ್ದು. ಸೊ ಆ ಮುಷ್ಕರದತ್ತ ಈಗ ಬೆಳಗಾವಿ ಜಿಲ್ಲೆಯ ಸಾರಿಗೆ
ಸಾರಿಗೆ ನೌಕರರ ಚಿತ್ತ ನೆಟ್ಟಿರುವಂಥದ್ದು. ಯಾಕಂದರೆ ಸಂಜೆ 4 ಗಂಟೆವರೆಗೂ ಡೆಡ್ಲೈನ್ ಇರುವಂಥ ಕಾರಣಕ್ಕಾಗಿ ಸದ್ಯ ಇಲ್ಲಿರುವಂತಹ ಸಾರಿಗೆ ನೌಕರರು ಎಲ್ಲರೂ ಕೂಡ ಅಲ್ಲಿಂದ ಏನಾದರೂ ಆದೇಶ ಬರುತ್ತಾ ಅಥವಾ ಸಿಹಿ ಸುದ್ದಿ ಸಿಗತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕಾದು ನೋಡ್ತಾ ಇರುವಂಥದ್ದು. ಸರ್ಕಾರ ಒಂದು ವೇಳೆ ಒಪ್ಪಿದ್ದೆ ಆದರೆ ಬಹುತೇಕ ಎಂದಿನಂತೆ ಮತ್ತೆ ತಮ್ಮ ಕೆಲಸವನ್ನು ಶುರು ಮಾಡೋಕ್ಕೆ ತಯಾರಿಯನ್ನು ನಡೆಸಿದ್ದೆ. ಆದರೆ ಬಹುತೇಕ ಸರ್ಕಾರ ಏನಾದರೂ ಇದಕ್ಕೆ ಒಪ್ಪದೇ ಇದ್ದರೆ ಅಲ್ಲಿಂದ ಏನಾದರೂ ಮುಷ್ಕರ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಬಂದಿದ್ದೆ ಆದರೆ ಸೊ ಎಲ್ಲರೂ ಕೂಡ ಏನು ಬಸ್ಗಳನ್ನು ಸ್ಥಗಿತ ಮಾಡಿ ಮುಷ್ಕರಕ್ಕೆ ಮುಂದಾಗುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬೆಳಗಾವಿಗೆ ಏನು ಬಸ್ಗಳು ಸಂಚಾರವನ್ನು ಮಾಡ್ತವೆ. ಸೊ ಅವು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದ್ದೆ. ಆದರೆ ಬಹುತೇಕ 2 ರಾಜ್ಯಗಳಿಗೆ ಏನು ಸಂಪರ್ಕ ಕೊಂಡಿಯಾಗಿರುವಂಥ ಬೆಳಗಾವಿ ಏನಿದೆ, ಬೆಳಗಾವಿ ಕೂಡ ಸ್ತಬ್ಧವಾಗುವಂಥ ಎಲ್ಲ ಲಕ್ಷಣಗಳಿರುವಂಥದ್ದು. ಹೀಗಾಗಿ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಧಾರದ ಮೇಲೆ ಇವತ್ತಿನ ಈ ಒಂದು ಮುಷ್ಕರ ನಿಂತಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜನ ಈಗ ಸಾರಿಗೆ ನೌಕರರಿದ್ದಾರೆ. ಅವರೆಲ್ಲರೂ ಕೂಡ ಸಂಜೆ 4 ಗಂಟೆವರೆಗೂ ಕೂಡ ಕಾದು ನೋಡುವ ತಂತ್ರವನ್ನು ಅನುಸರಿಸಿರುವಂಥದ್ದು. ಬೆಂಗಳೂರಿನಿಂದ ಏನಾದರೂ ಮೆಸೇಜ್ ಬಂದಿದೆ ಆದರೆ ಬಹುತೇಕ ಬಂದ್ ಮಾಡೋಕ್ಕೂ ಕೂಡ ಸಿದ್ಧತೆಯನ್ನು ಬೆಳಗಾವಿಯಲ್ಲಿ ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಏನು ಶಕ್ತಿ ಯೋಜನೆ ಆಗುತ್ತೆ, ಆ ಶಕ್ತಿ ಯೋಜನೆ ಬಳಿಕ ಸಾರಿಗೆ ನೌಕರರಿಗೂ ಕೂಡ ಹೆಚ್ಚಿನ ಕೆಲಸದ ಒತ್ತಡ ಇರುವಂಥದ್ದು. ಹೀಗಾಗಿ ವೇತನ ಪರಿಷ್ಕರಣೆ ಆಗಲೇಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬೆಳಗಾವಿಯಲ್ಲೂ ಕೂಡ ಸಾರಿಗೆ ನೌಕರರು ಎಲ್ಲರೂ ಕೂಡ ಬೆಂಬಲಿಸಿದ್ದಾರೆ. ಆದರೆ ಎಂದಿನಂತೆ ಸಂಚಾರ ಮಾತ್ರ ಇರುವಂಥದ್ದು. ಸಂಜೆ 4 ಗಂಟೆ ಬಳಿಕ ಇದು ಚಿತ್ರಣ ಬದಲಾಗುವಂತೆ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು. ಚೈತ್ರ, ಥ್ಯಾಂಕ್ ಯು ಸಹದೇವ್ ಮಾನೆ, ಸಂಜಯ್ ಮಾಹಿತಿಗಾಗಿ.